ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆ, ಇವತ್ತು ನೀವು ನೋಡ್ತಾನೆ ಇರ್ಬೋದು, ಎಲ್ಲರೂ ಅಂದ್ಕೊಂಡಿರ್ತೀರಾ ಇವ್ರೇನಪ್ಪ ಇವರು ಬ್ಯಾಗ್ದು ಏನಾದರೂ ಅಂಗಡಿ ಇಟ್ಕೊಂಡಿದಾರ ಅಂತ. ಇಲ್ಲ ಗೈಸ್, ಇದು ಆ್ಯಕ್ಚುಲಿ ಇದು ನಾನು ಇವತ್ತು ಏನು ಮಾಡ್ತಿದ್ದೀನಿ ಈ ವ್ಲಾಗಲ್ಲಿ ಅಂದರೆ ನನ್ನ ಬ್ಯಾಗ್ ಕಲೆಕ್ಷನ್ಸ್ನ ಮಾಡ್ತಿದ್ದೀನಿ. ನನಗೆ ಬ್ಯಾಗ್ಸ್ ಅಂದರೆ ತುಂಬ ಇಷ್ಟ. ಸೊ ಆಲ್ಮೋಸ್ಟ್ ಇಷ್ಟು ಬ್ಯಾಗ್ಸ್ ನನಗೆ ಒಂದು ಸ್ವಲ್ಪ ಬುದ್ಧಿ ಬಂದಾಗಿಂದ ಒಂದು 5 years 6 yearsಯಿಂದ ಇದು ನನ್ನ ಇಷ್ಟು ಬ್ಯಾಗ್ ಕಲೆಕ್ಷನ್ಸ್ ಆಗಿರುತ್ತೆ. ಸೊ ಈ ಕಡೆ ನೀವೆಲ್ಲ ಏನೋ ನೋಡ್ತಿದ್ದೀರಾ ಇದೆಲ್ಲ ನಾರ್ಮಲ್ ಬ್ಯಾಗ್ಸು, ಇದೆಲ್ಲ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಬ್ಯಾಗ್ಸು. ಸೊ ನಾನು ಆ ರೀತಿಯಲ್ಲಿ ನನ್ನ ಬ್ಯಾಗ್ಸ್ನ ಡಿವೈಡ್ ಮಾಡಿ ಇಟ್ಟಿದ್ದೀವಿ. ಸೊ ಒಂದೊಂದು ಬ್ಯಾಗುಗೂ ಒಂದೊಂದು ಸ್ಟೋರಿ ಇದೆ, ಏನು ಅಂತ ನೋಡೋಣ. ಸೊ ರೈಟ್ ನೌ ಐ ಆಮ್ ಪೊಸೆಸ್ಡ್ ವಿತ್ ದಿಸ್ ಮೈಕಲ್ ಕಾರ್ಸ್ ಬ್ಯಾಗು. ಸೊ ಇವಾಗ ನಾನು ಎಲ್ಲಾದರೂ ಇಲ್ಲೇ ಈಚೆ ಕಡೆ ಹೋಗಬೇಕು ಅಂತ ಅಂದರೆ ನಾನು ಈ ಬ್ಯಾಗ್ನೇ ಯೂಸ್ ಮಾಡ್ತೀನಿ. ಸೊ ಇದು ನಂದು ರೀಸೆಂಟಾಗಿ ತೊಗೊಂಡಿರೋವಂಥ ಎಕ್ಸ್ಪೆನ್ಸಿವ್ ಬ್ಯಾಗ್ ಅಂತ ಹೇಳ್ಬೋದು. ನಾನು ಯಾವ ಬ್ಯಾಗ್ದು ಪ್ರೈಸಸ್ನ ಹೇಳೋದಿಲ್ಲ, ಬಟ್ ಸ್ಟಿಲ್ ನಾನು ಸ್ಟಾರ್ಟಿಂಗ್ ತೊಗೊಂಡಿದ್ದು ಎಕ್ಸ್ಪೆನ್ಸಿವ್ ಆಗಿರೋವಂಥ ಬ್ಯಾಗ್ ಯಾವುದು ಆ್ಯಂಡ್ ಲಾಸ್ಟಲ್ಲಿ ತೊಗೊಂಡಿದ್ದು ಎಕ್ಸ್ಪೆನ್ಸಿವ್ ಬ್ಯಾಗ್ ಯಾವುದು ಅನ್ನೋದನ್ನು ಮಾತ್ರ ನಾನು ಹೇಳ್ತೀನಿ. ಸೊ ಆ್ಯಸ್ ಆಫ್ ನೌ ನಾನು ಈ ಬ್ಯಾಗ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ನನಗೆ ತುಂಬ ಇಷ್ಟ. ಓಕೆ, ಇವಾಗ ನೀವು ನೋಡಿದ್ರೆ ಇಲ್ಲಿ ಇಷ್ಟೊಂದು ಬ್ಯಾಗ್ಸ್ ಇದೆ. ಸೊ ಇಷ್ಟು ಬ್ಯಾಗ್ಸಲ್ಲಿ ನಾನು ಸ್ಟಾರ್ಟಿಂಗು ಯಾಕೆ ತೋರಿಸ್ತೀನಿ ಅಂದರೆ ಗೈಸ್ ನೋಡಿ, ಇದು ನನಗೆ ಬ್ಯಾಗ್ ಅಂದರೆ ತುಂಬ ಹುಚ್ಚು ಆಯಿತಾ. ನಾನು ಎಲ್ಲೇ ಹೋದರೂ ನನ್ನ ಬ್ಯಾಗ್ಸ್ ಕಲೆಕ್ಟ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇದು ಆಲ್ಮೋಸ್ಟ್ ಒಂದು 5 years ಬ್ಯಾಗು 5 years ಬ್ಯಾಕು. ಈ ಬ್ಯಾಗು ತುಂಬ ಟ್ರೆಂಡಿಂಗಲ್ಲಿತ್ತು. ಇದು ಐ ಥಿಂಕ್ ನಾನು ಜಯನಗರಲ್ಲಿ ತೊಗೊಂಡಿದ್ದು 250 rupees ಏನೋ ಕೊಟ್ಟು ತೊಗೊಂಡಿದ್ದು. ಬಟ್ ನಂಗೆ ತುಂಬ ಇಷ್ಟ. ಆ್ಯಂಡ್ ನಾನು ನೋಡೋಕೆ ಮಾತ್ರ ಬೆಳೆದಿದ್ದೀನಿ, ಬಟ್ ನಂಗೆ ಮಕ್ಕಳ ಥರನೇ ಈ ಥರ ಕ್ಯೂಟ್ ಥಿಂಗ್ಸ್ ಫನಿ ಥಿಂಗ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಯೂಸ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ತೊಗೊಂಡಂತೂ ಇಟ್ಕೊಳ್ತೀನಿ. ಸೊ ಇದೊಂದು ಬ್ಯಾಗು ಸ್ಲಿಂಗ್ ಬ್ಯಾಗ್ ಥರ ಯೂಸ್ ಮಾಡ್ಬೋದು ನೀವು ನೋಡಿದ್ರೆ. ಸೊ ನೆಕ್ಸ್ಟ್ ಬಂದು ಇದರಲ್ಲಿ ನೆಕ್ಸ್ಟು ನಾನು ಈ ಬ್ಯಾಗ್ನ ತೋರಿಸ್ತಿದ್ದೀನಿ. ಇದು ಒಂದು ಸ್ವಲ್ಪ ದೊಡ್ಡದು. ನಾನು ಯೂಶ್ವಲಿ ಲೈಕ್ 5 years ಬ್ಯಾಗ್ ನಾನು ಸ್ವಲ್ಪ ಶಾರ್ಟ್ ಮೂವೀಸು ಶೂಟ್ಸಿಗೆಲ್ಲ ಹೋಗ್ಬೇಕಾದ್ರೆ ನನಗೆ ಈಸಿ ಟು ಕ್ಯಾರಿ ಸ್ವಲ್ಪ ದೊಡ್ಡ ಬ್ಯಾಗ್ ಬೇಕು ಅಂತ ನಾನು ಈ ಬ್ಯಾಗ್ನ ತೊಗೊಂಡಿದ್ದು. ಸೊ ಇದು ರೆಡ್ ಕಲರು, ಚೆನ್ನಾಗಿದೆ, ಲೆದರ್ ಕೂಡ. ಇದು ನಾನೇನು ಅಷ್ಟು ಎಕ್ಸ್ಪೆನ್ಸಿವ್ ಇಲ್ಲ, ಬಟ್ ತುಂಬ ಚೆನ್ನಾಗಿದೆ, ಇನ್ನೂ ಬಾಳಿಕೆ ಚೆನ್ನಾಗಿ ಬಂದಿದೆ. ಸೊ ಯೂಶ್ವಲಿ ನಾನು ಎಲ್ಲ ಬ್ಯಾಗಲ್ಲೂ ಎಷ್ಟಾದರೂ ಅಷ್ಟು ಇಟ್ಟಿರ್ತೀನಿ, ಬಿಕಾಸ್ ಯಾವತ್ತೂ ಬ್ಯಾಗ್ನ ಖಾಲಿ ಬಿಡಬಾರ್ದು ಅಂತ ಹೇಳ್ತಾರೆ. ಸೊ ಹಂಗಾಗಿ ಇದು ನನ್ನ ಸೆಕೆಂಡ್ ಬ್ಯಾಗು. ಸೊ ಇದಾದಮೇಲೆ ನೆಕ್ಸ್ಟು ಐ ಗೆಸ್ ನಾನು ಇದನ್ನು ತೊಗೊಂಡಿದ್ದು ಫಾರ್ ಎವರಲ್ಲೋ ಅಥವಾ ವ್ಯಾನ್ಯೂಸೇನಲ್ಲೋ ತೊಗೊಂಡಿದ್ದು. ಇಲ್ಲಿ ಇರುತ್ತೆ, ಇದು ಫಾರ್ ಎವರಲ್ಲಿ ತೊಗೊಂಡಿರೋದು. ಸೊ ಈ ಬ್ಯಾಗು ನಾನು ತೊಗೊಂಡೋದಾಗೆಲ್ಲ ಎಲ್ಲರೂ ಆಡ್ಕೊಳ್ತಾರೆ, ಏನು ಒಳ್ಳೆ ಬುಟ್ಟಿ ಥರ ಇದೆ ಅಂತ. ನಂಗೆ ಈ ಥರ ಡಿಫ್ರೆಂಟಾಗಿ ಕಲೆಕ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಆಗುತ್ತೆ. ಸೊ ಇದು ಒಂದು ನೆಕ್ಸ್ಟ್ ನಾನು ತೊಗೊಂಡಿದ್ದ ಬ್ಯಾಗು. ಅದಾದಮೇಲೆ ಎಗೇನ್ ನಾನು ಫಾರ್ ಎವರಲ್ಲಿ ಟ್ರೆಂಡ್ ತಕ್ಕನಂಗೆ ಇದು ಫಾರ್ ಎವರಲ್ಲೇ ತೊಗೊಂಡಿದ್ದು. ನನಗೆ ಈ ಥರ ಫ್ಲೋರಾ ಪ್ರಿಂಟ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ನೆಕ್ಸ್ಟು ಈ ಬ್ಯಾಗ್ನ ನಾನು ಪರ್ಚೇಸ್ ಮಾಡಿದ್ದು ಗೈಸ್. ಸೊ ಇದೆಲ್ಲನೂ ಎಕ್ಸ್ಪೆನ್ಸಿವ್ ಆ್ಯಸ್ ಯೂಶ್ವಲ್. ಫಾರ್ ಎವರ್ ಅಂದರೆ ಎಲ್ಲ ನಿಮಗೆ ಗೊತ್ತಿರುತ್ತೆ. ಬಟ್ ನಾನು ಬ್ಯಾಗ್ ಕಲೆಕ್ಷನ್ಸಲ್ಲಿ ನನಗೆ ಒಂದು ಸ್ಟೋರಿ ಹೇಳ್ಬೇಕಂದ್ರೆ, ಯೂಶ್ವಲಿ ನಾನು ಈ ಥರ ಎಲ್ಲ ಜಯನಗರಲ್ಲೆಲ್ಲ 500 600 ಆ ಥರ ಕೊಟ್ಟು ತೊಗೊಳ್ತಾ ಇದ್ದೆ. ಈ ಬ್ಯಾಗ್ ಆಗಿರ್ಬೋದು, ಇಲ್ಲಾಂದರೆ ಈ ಥರ ಬ್ಯಾಗ್ಸ್ ಆಗಿರ್ಬೋದು, ಇದೆಲ್ಲ ನಂಗೆ ಬ್ಯಾಗ್ ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ ಅಂತ ನಾನು ಕೊಟ್ಟು ತೊಗೊಳ್ತಿದ್ದೆ. ಬಟ್ ನನಗೆ ಅವಾಗ ಏನಿತ್ತು ಅಂದರೆ, ನನಗೂ ಒಂದು ಯೂಶ್ವಲಿ ಎಲ್ಲರೂ ಹೇಗೆ ರಿಚ್ ಆಗಿರೋರೆಲ್ಲ ಬ್ಯಾಗ್ಸ್ನ ಕಾಸ್ಟ್ಲಿ ಲೈಕ್ ಲ್ಯಾಕ್ಸ್ ಟುಗೆದರ್ ಇವಾಗ ತೊಗೊಳ್ತಾರೆ ಬಿಡಿ ಬ್ಯಾಗ್ ಅಂತಲೇ. ಬಟ್ ನನಗೇನು ಅಷ್ಟೆಲ್ಲ ಇಷ್ಟ ಇಲ್ಲ. ಬಟ್ ಸ್ಟಿಲ್ ನಾನು ಫಸ್ಟ್ ಟೈಮ್ ನಾನು ಅರ್ನ್ ಮಾಡೋಕ್ಕೆ ಹೋಗಿ ನಾನು ಫಸ್ಟ್ ತೊಗೊಂಡಿದ್ದಂದ್ರೆ ಇಷ್ಟು ಬ್ಯಾಗ್ಗಳಲ್ಲಿ ನನಗೆ ಈ ಬ್ಯಾಗ್ ಅಂದರೆ ತುಂಬ ಇಷ್ಟ. ವ್ಯಾನ್ಯೂಸೇಂದು ಇದು ನಾನು ತೊಗೊಳಾಗ 2800 ಏನೋ ಇತ್ತು. ಸೊ ಇದು ನನಗೆ ತುಂಬ ಇಷ್ಟ ಗೈಸ್. ಇದು ಬಿಟ್ಟು ಇವಾಗ ಎಷ್ಟೇ ಕಾಸ್ಟ್ಲಿ ತೊಗೊಂಡ್ರು ನನಗೆ ಈ ಬ್ಯಾಗ್ ಅಂದರೆ ಏನೋ ಒಂದು ಎಮೋಷನ್. ನೀವು ನೋಡ್ಬೋದು ಆಲ್ಮೋಸ್ಟ್ ಇದು ಎಲ್ಲ ಒಂದು ಸ್ವಲ್ಪ ಈ ಥರ ಕಲರ್ಸ್ ಎಲ್ಲ ಹೋಗ್ಬಿಟ್ಟಿದೆ, ಶೇಡ್ ಆಗಿದೆ ಬ್ಯಾಗು. ಇದು ತುಂಬ ವರ್ಷದ ಹಳೆಯದು, ಬಟ್ ಸ್ಟಿಲ್ ನಾನು ಇದನ್ನು ಬಿಸಾಕಿಲ್ಲ. ಯಾಕಂದರೆ ಇದು ನನಗೆ ತುಂಬ ಹೇಳ್ತಾರಲ್ವ, ನನ್ನ ಮನಸ್ಸಿಗೆ ತುಂಬ ಹತ್ರವಾದದ್ದು. ನಾನು ಅವಾಗಿಂದ ವಿಶ್ ಲಿಸ್ಟ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ನಾನು ಫೈನಲಿ ಈ ರೇಂಜದು ಬ್ಯಾಗ್ ತೊಗೊಂಡಿದ್ದೀನಿ, ನೆಕ್ಸ್ಟ್ ನಾನು ಒಂದಿನ ಕಾಸ್ಟ್ಲಿಯೆಸ್ಟ್ ಬ್ಯಾಗ್ ತೊಗೊಬೇಕು
ಮಾಡಬೇಕು ಅಂತ ಇಷ್ಟಪಟ್ಟು ನಾನು ಇಲ್ಲಿಂದ ನಾನು ಏನಂತಾರೆ ಒಂದು ಏಮ್ನ ಸೆಟ್ ಮಾಡ್ಕೊಂಡಿದ್ದು. ಸೊ ಇದು ಒಂದು ನನಗೆ ತುಂಬ ಇಷ್ಟವಾಗಿರೋ ಬ್ಯಾಗು. ಸೊ ಅದೇ ಥರ ನೀವು ನೋಡ್ತಿದ್ದಂಗೆ ನನ್ನ ಹತ್ರ ಈ ಥರ ನೋಡಿ ಸ್ಮಾಲ್, ಇಲ್ಲೇ ಎಲ್ಲಾದರೂ ನಾರ್ಮಲಿ ಹೋಗ್ತೀನಿ ಅಂದರೆ ಈ ಥರ ಸ್ಲಿಂಗ್ ಬ್ಯಾಗ್ಸ್ ಇದೆ, ಇಷ್ಟು ಚಿಕ್ಕ ಚಿಕ್ಕದು. ನಂಗೆ ಈ ಥರ ಕ್ಯೂಟ್ ಬ್ಯಾಗ್ಸ್ ಅಂದರೆ ತುಂಬ ಇಷ್ಟ. ಒಂದು ಫೋನು, ಒಂದು ವಾಲೆಟ್ ಹಾಕ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇದು ಒಂದು. ಸೊ ಇದೇ ಥರ ನನಗೆ ಸ್ಲಿಂಗ್ ಬ್ಯಾಗೇ ಬೇಕು ಅಂದ್ಬಿಟ್ಟು ನೆಕ್ಸ್ಟು ನಾನಿದು ಫಾಸ್ಟ್ ಟ್ರ್ಯಾಕಲ್ಲಿ ತೊಗೊಂಡಿದ್ದು. ತುಂಬ ಕ್ಯೂಟಾಗಿದೆ ಅಲ್ಲ ಗೈಸ್, ಪಿಂಕ್ ಕಲರ್ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಈ ಥರ ಮಿನಿ ಕಲೆಕ್ಷನ್ಸ್ ನನ್ನ ಹತ್ರ ಜಾಸ್ತಿ ಇದೆ, ಇದು ಒಂದಾಗಿರ್ಬೋದು. ಆ್ಯಂಡ್ ನೆಕ್ಸ್ಟು ಇದು ಅಷ್ಟೇ, ಬಟ್ ಇದು ನಾನು ರೀಸೆಂಟಾಗಿ ತೊಗೊಂಡಿದ್ದು. ಐ ಥಿಂಕ್ ಇದನ್ನು ನಾನು ಝೂಡಿಯೋದಲ್ಲಿ ತೊಗೊಂಡಿದ್ದು. ಎಗೇನ್ ಇಟ್ಸ್ ಅ ಸ್ಲಿಂಗ್ ಬ್ಯಾಗ್. ಸೊ ಸ್ಲಿಂಗ್ ಬ್ಯಾಗು ಮತ್ತು ಈ ಥರ ನನಗೆ ಯೂಶ್ವಲಿ ಎಲ್ಲೆಲ್ಲಿ ಹೋಗೋಕೆ ನನಗೆ ಏನೇನು ಕಂಫರ್ಟಬಲ್ಲು ನಾನು ಆ ಥರ ಬ್ಯಾಗ್ ಕಲೆಕ್ಷನ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಒಂದು ನನ್ನ ಹತ್ರ ಐ ಥಿಂಕ್ ಆಲ್ಮೋಸ್ಟ್ ನನ್ನ ಹತ್ರ ಯಾವ ಬ್ಯಾಗ್ಸೂ ರಿಪೀಟೆಡ್ ಕಲರ್ಸ್ ಇಲ್ಲ. ಅದೊಂದು ಖುಷಿ, ಬಿಕಾಸ್ ನಂಗೆ ಬ್ಯಾಗ್ಸ್ ಅಂತ ತುಂಬ ಇಷ್ಟ ಇರೋದ್ರಿಂದ ಎಲ್ಲೇ ಹೋಗಲಿ, ಏನೇ ಫಂಕ್ಷನ್ ಆಗಿರಲಿ, ನಾನು ಇಷ್ಟಪಟ್ಟು ಕೇಳಿ ಇಸ್ಕೊಳ್ಳೋದಂದರೆ ಅದು ಎಗೇನ್ ಇಟ್ಸ್ ಅ ಬ್ಯಾಗ್. ಸೊ ಯೂಶ್ವಲಿ ನನ್ನ ಹತ್ರ ಯಾವುದೂ ರಿಪೀಟೆಡ್ ಕಲರ್ಸ್ ಇಲ್ಲ ಅನಿಸುತ್ತೆ. ಇದು ಒಂದು ಸ್ಲಿಂಗ್ ಬ್ಯಾಗು. ನೆಕ್ಸ್ಟ್ ಇದಾಗ್ತಿದ್ದಂಗೆ ಇದು ನಾನು ಮಿನಿಸೋ ಅಲ್ಲಿ ತೊಗೊಂಡಿದ್ದು ಗೈಸ್. ಇದೂ ಎಗೇನ್ ಇಟ್ಸ್ ಅ ಸ್ಲಿಂಗ್ ಬ್ಯಾಗ್, ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ನನ್ನ ಹತ್ರ ಆಲ್ಮೋಸ್ಟ್ ಇರೋ ಬ್ಯಾಗ್ಸಲ್ಲಿ ಯಾವುದು ರಿಪೀಟೆಡ್ ಡಿಸೈನ್ಸ್ ಆಗಿರಲಿ, ಕಲರ್ಸ್ ಆಗಿರಲಿ ಇಲ್ಲ. ಸೊ ಎಗೇನ್ ಇಟ್ಸ್ ಅ ಸ್ಲಿಂಗ್ ಬ್ಯಾಗ್, ಇದು ಒಂದು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಅದಾಗ್ತಿದ್ದಂಗೆ ನೋಡಿ, ಇದು ನಾನು ಒಂದಿನೂ ಯೂಸ್ ಮಾಡಿಲ್ಲ, ನೋಡೋಕೆ ಕ್ಯೂಟಾಗಿದೆ ಅಂತ ನಾನು ಜಯನಗರಲ್ಲಿ ತೊಗೊಂಡಿದ್ದು ಸ್ಲಿಂಗ್ ಬ್ಯಾಗ್ ಇದು. ಹೇಗೆ ನೋಡಿ, ಇದು ಈ ಥರ ಸ್ಲಿಂಗ್ ಬರುತ್ತೆ, ಈ ಥರ ಚೈನ್ ಇದೆ, ಒಂದು ಫೋನ್ ಇಟ್ಕೋಬೋದು ಅಷ್ಟೇ, ಇದರಲ್ಲಿ ಜಾಸ್ತಿ ಏನೂ ಇಟ್ಕೊಳಕ್ಕಾಗಲ್ಲ. ನೋಡಿ ಈ ಥರ ಹಿಂಗೆ ಲಾಕ್ ಮಾಡೋದು. ಸೊ ಎಗೇನ್ ಇದು ಒಂದು ಸ್ಲಿಂಗ್ ಬ್ಯಾಗು. ನೆಕ್ಸ್ಟು ಇದೂ ಅಷ್ಟೇ ಗೈಸ್, ನಾನು ಮಿನಿಸೋ ಅಲ್ಲೇ ತೊಗೊಂಡಿದ್ದು. ನನ್ನ ಬ್ಯಾಗು ಎಲ್ಲೆಲ್ಲಿ ತೊಗೊಂಡಿದ್ದೀನಿ ಅನ್ನೋದು ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಇದು ನೋಡಿ ಎಷ್ಟು ಚಿಕ್ಕದಾಗಿ ಸಣ್ಣದಾಗಿ ಕ್ಯೂಟಾಗಿದೆ. ಸೊ ಇದು ಒಂದು ಬ್ಯಾಗು. ಇದಾದಮೇಲೆ ನೆಕ್ಸ್ಟಿಗೆ ನಾನು ಆವಾಗಲೇ ಹೇಳ್ದಂಗೆ ಫಾಸ್ಟ್ ಟ್ರ್ಯಾಕಲ್ಲಿ ತೊಗೊಂಡ್ಮೇಲೆ ನಂಗೆ ಈ ಥರ ಒಂದು ಬ್ಯಾಗ್ ಬೇಕಾಗಿತ್ತು. ಸೊ ಇದನ್ನು ಐ ಥಿಂಕ್ ನಾನೆಲ್ಲೋ ನಾರ್ಮಲಿ ಹೀಗೆ ಸ್ಟ್ರೀಟ್ ಶಾಪಿಂಗ್ ಗೋವಾ ಅಲ್ಲಿ ಇಲ್ಲಿ ಹೋದವಾಗ ನೋಡ್ಬಿಟ್ಟು ನಂಗೆ ಇಷ್ಟ ಆಯಿತು ಅಂತ ನಾನು ತೊಗೊಂಡಿದ್ದು ಬ್ಯಾಗು. ಆ್ಯಂಡ್ ಒನ್ ಮೋರ್ ಸ್ಲಿಂಗ್ ಬ್ಯಾಗ್. ಇದು ಈ ಥರ ನಾವೆಲ್ಲರೂ ಹೊರಗಡೆ ಟ್ರಿಪ್ಸ್ಗೆಲ್ಲ ಹೋದಾಗ ಇಲ್ಲಿ ಈ ಥರ ಫೋನ್ ಇಟ್ಕೊಂಡು ಬರೀ ಸಮ್ ಕ್ಯಾಶಸ್ನ ಇಟ್ಕೊಂಡ್ರೆ ನೋಡಿ ತುಂಬ ಚೆನ್ನಾಗಿದೆ ಗೈಸ್. ಈ ಥರ ಓಪನ್ ಆಗುತ್ತೆ, ಇದು ಈ ಥರ ಫ್ಲಿಪ್ ಮಾಡ್ಕೋಬೋದು. ಮಾಡ್ಕೊಂಡು ಎಗೇನ್ ಇಟ್ಸ್ ಒನ್ ಮೋರ್ ಸ್ಲಿಂಗ್ ಬ್ಯಾಗ್. ಸೊ ಇದಾದಮೇಲೆ ಐ ಥಿಂಕ್ ಇದು ರೀಸೆಂಟಾಗೆ ತೊಗೊಂಡಿದ್ದು. ಇದು ಮತ್ತೆ ಫಾರ್ ಎವರ್ದು ಅನಿಸುತ್ತೆ. ಒಂದೊಂದು ಬ್ಯಾಗ್ ರೀಸೆಂಟಾಗಿ ತೊಗೊಂಡಿರೋದು ಮರ್ತೋಗಿದೆ, ಯಾಕಂದರೆ ಆ ಇವೆಂಟು ಇಲ್ಲ, ಇದು ಮೀಶೋದು ಗೈಸ್. ಇದು ಮೀಶೋದಲ್ಲ, ಸಾರಿ, ಮಿನಿಸೋ ಅಲ್ಲಿ ತೊಗೊಂಡಿದ್ದು ಬ್ಯಾಗು. ಎಗೇನ್ ಇಟ್ಸ್ ಅ ಸ್ಲಿಂಗ್ ಬ್ಯಾಗ್. ಈ ಥರ ನನಗೆ ಚಿಕ್ಕದು ಪೋರ್ಟೇಬಲ್ ಈಸಿ ಟು ಕ್ಯಾರಿ ಇರೋ ಬ್ಯಾಗ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಎಗೇನ್ ಇದು ಒಂದು ಬ್ಯಾಗು. ಇದಾದಮೇಲೆ ನೆಕ್ಸ್ಟ್ ಎಗೇನ್ ಇದು ಈ ಥರ ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಜಿಪ್ಸ್ ಜಾಸ್ತಿ ಇದೆ, ನಂಬರ್ ಆಫ್ ಏನಂತಾರೆ ಡಿವಿಷನ್ಸ್ ಜಾಸ್ತಿ ಇದೆ. ಸೊ ನಮ್ಗೆ ಕಂಫರ್ಟಬಲ್ಲಾಗಿ ನಮಗೆ ಬೇಕಾಗಿರೋ ಅಂಥದ್ದು ಎಲ್ಲ ಇಟ್ಕೋಬೋದು. ಸೊ ಹಾಗಾಗಿ ನಾನು ಈ ಥರ ಒಂದು ಸ್ಲಿಂಗ್ ಬ್ಯಾಗ್ ತೊಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಇದೂ ಕೂಡ ನಾನು ಮಿನಿಸೋ ಅಲ್ಲೇ ತೊಗೊಂಡಿದ್ದು. ನನಗೆ ಅದೇ ನೋಡಿ, ಈ ಥರ ಬ್ಯಾಗ್ಸ್ ಎಲ್ಲ ಯೂಶ್ವಲಿ ನನಗೆ ಮಿನಿಸೋ ಅಲ್ಲಿ ತೊಗೊಂಡಿರೋ ಬ್ಯಾಗ್ಸು. ನೆಕ್ಸ್ಟ್ ಅದಾದಮೇಲೆ ಎಗೇನ್ ಇದು ನಾನು ರೀಸೆಂಟಾಗೆ ಝೂಡಿಯೋ ಅಲ್ಲಿ ತೊಗೊಂಡಿದ್ದು. ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ಈ ಥರ ಫ್ಲೋರಾ ಪ್ರಿಂಟ್ಸು ಇದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಗೈಸ್. ನೀವು ಅನ್ಕೊಬೋದು ಇವ್ರು ಯಾಕೆ ಇಷ್ಟೊಂದು ಬ್ಯಾಗ್ ಕಲೆಕ್ಷನ್ಸ್ ಮಾಡಿದ್ದಾರೆ ಅಂತ. ಒಬ್ಬೊಬ್ರಿಗೆ ಒಂದೊಂದು ಕ್ರೇಜ್ ಇದ್ದೇ ಇರುತ್ತೆ, ಬಟ್ ನನಗಂತೂ ಈ ಥರ ಬ್ಯಾಗ್ ಕಲೆಕ್ಷನ್ಸ್ ತುಂಬ ಕ್ರೇಜ್ ಇದೆ. ಏನಕ್ಕಂದರೆ ಆ್ಯಸ್ ಯೂಶ್ವಲ್ ಎಲ್ರಿಗೂ ಅವ್ರದ್ದೇ ಆಗಿರೋ ಅಂಥ ಲೈಫ್ ಹಿಸ್ಟ್ರಿ ಇರುತ್ತೆ. ಸೊ ಅವಾಗ ನಮ್ಗೇನೋ ಒಂದು ಸಣ್ಣ ಪುಟ್ಟ ತೊಗೊಬೇಕಂದ್ರೂ ಅದು ಬಿಗ್ ಡೀಲ್ ಆಗಿರುತ್ತೆ. ನಾವು ದೊಡ್ಡವರಾಗಿ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲಸಕ್ಕೆ ಸೇರಿ ನಾವು ಅರ್ನ್ ಮಾಡಿ ಇದೆಲ್ಲ ತೊಗೊತೀವಲ್ಲ, ಅದರಲ್ಲಿರೋ ಖುಷಿನೇ ಬೇರೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಎಗೇನ್ ಇದು ಒಂದು ಸ್ಮಾಲ್ ಬ್ಯಾಗ್. ಇದು ಸ್ಲಿಂಗ್ ಬ್ಯಾಗ್ ಥರನೇ, ಬಟ್ ನಾನು ಇದನ್ನು ಮೇಕಪ್ ಥಿಂಗ್ಸ್ ಆ ಥರ ಏನೋ ಯೂಸ್ ಮಾಡೋಕ್ಕೆ ನಾನು ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಇದು ಗೈಸ್, ನಾನು ಟ್ಯಾಬ್ ತೊಗೊಂಡೆ. ನಾನು ಎಷ್ಟು ಪೊಸೆಸ್ಟು ಆರ್ಗನೈಸ್ಡ್ ಅಂದರೆ, ನಾನು ರೀಸೆಂಟಾಗಿ ಇದೇ ವ್ಲಾಗ್ಸ್ಗಂತಲೇ ಎಡಿಟಿಂಗಿಗಂತೆಲ್ಲ ನಾನು ಟ್ಯಾಬ್ ತೊಗೊಂಡೆ. ಸೊ ಟ್ಯಾಬ್ನೆಲ್ಲ ಈ ಥರ ಬ್ಯಾಗ್ಸಲ್ಲಿ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಇದನ್ನು ಫಾರ್ ಎವರಲ್ಲಿ ತೊಗೊಂಡಿರೋದು. ಟ್ಯಾಬು ಅಥವಾ ಲ್ಯಾಪ್ಟಾಪು, ಬರೀ ಆಕ್ಸೆಸರೀಸ್, ಫೋನ್ ಆಕ್ಸೆಸರೀಸ್, ಗ್ಯಾಜೆಟ್ಸ್ನ ಕ್ಯಾರಿ ಮಾಡೋದಕ್ಕಂತಾನೆ ಈ ಬ್ಯಾಗ್ನ ನಾನು ತೊಗೊಂಡಿದ್ದೀನಿ. ಇವಾಗ ನಮಗೆ
ಲೈಕ್ ಎಲ್ಲಾದರೂ ಹೊರಗಡೆ ಹೋದರೆ ವೀಡಿಯೋ ಮಾಡೋದಕ್ಕೆ ಮೈಕು ಅಥವಾ ಸ್ಟ್ಯಾಂಡ್ ಎಲ್ಲ ಬೇಕಾಗುತ್ತೆ. ಸೊ ಅದನ್ನ ಇಟ್ಕೊಳ್ಳೋಕ್ಕಂತಲೇ ರೀಸೆಂಟಾಗಿ ಪರ್ಚೇಸ್ ಮಾಡಿದಂಥ ಬ್ಯಾಗು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಇದಾದಮೇಲೆ ನೆಕ್ಸ್ಟು ಇದು ಒಂದು ಬ್ಯಾಗ್ ತೊಗೊಂಡೆ. ಇದು ಐ ಥಿಂಕ್ ಪ್ಯಾಂಟಲೂನ್ಸಲ್ಲಿ ತೊಗೊಂಡಿದ್ದೇನೋ. ಇದು ಕೂಡ ಚೆನ್ನಾಗಿದೆ, ಕ್ಯೂಟಾಗಿ ಮಿನಿ ಇದು. ಸೊ ನೆಕ್ಸ್ಟು ನಂಗೆ ಈ ಥರ ಒಂದು ಗೋಲ್ಡ್ ಕಲರ್ ಬೇಕಾಗಿರೋದು. ಇಷ್ಟು ಬ್ಯಾಗ್ಸಲ್ಲಿ ನೀವು ನೋಡಿದರೆ ಈ ಕಲರ್ ಮಾತ್ರ ನಿಮಗೆ ರಿಪೀಟೆಡ್ ಕಾಣಿಸುತ್ತೆ ಗೈಸ್. ಏನಕ್ಕಂದರೆ ನಂಗೆ ಆ್ಯಕ್ಚುಲಿ ಈ ಗೋಲ್ಡ್ ಕಲರ್ ಸಬ್ಯಸಾಚಿ ಬ್ಯಾಗಿದು. ಸೊ ಇದು ಒರಿಜಿನಲ್ ಅಲ್ಲ ಗೈಸ್, ನಾನು ಸಬ್ಯಸಾಚಿ ತೊಗೊಳ್ಳೋಷ್ಟಿಲ್ಲ, ಬಟ್ ಸ್ಟಿಲ್ ನಂಗೆ ಈ ಥರ ಬೇಕಾಗಿತ್ತು. ಇದು ಫಸ್ಟ್ ಕಾಪಿ ಇದು ನಾನು ತೊಗೊಂಡಿರೋದು. ಸೊ ಈ ಕಲರ್ ನನಗೆ ತುಂಬ ಒಬ್ಸೆಸ್ಡಾಗಿ ಹುಡುಕ್ತಿದೆ, ಸಿಕ್ಕಿಲ್ಲ ಅಂತ ನಾನು ಇದನ್ನು ತೊಗೊಂಡೆ. ಬಟ್ ಇದು ತೊಗೊಂಡ್ಮೇಲೆ ತುಂಬ ಒಂಥರ ಜಿಗಿ ಏನು ಹೇಳ್ತಾರೆ, ಜಾತ್ರೆ ವೈಬ್ಸ್ ಅಂತ ಅನಿಸ್ತಿತ್ತು. ಹಾಗಾಗಿ ನಾನು ಇದನ್ನು ಒಂದಿನೂ ನಾನು ಯೂಸೇ ಮಾಡಿಲ್ಲ. ಬಟ್ ಸ್ಟಿಲ್ ಯೂಸ್ ಮಾಡಿಲ್ಲ ಅಂದರೂ ನನಗೆ ಯಾರಿಗೂ ಕೊಡೋಕ್ಕಂತೂ ನನ್ನ ಥಿಂಗ್ಸ್ ನಂಗೆ ಇಷ್ಟ ಆಗೋದಿಲ್ಲ. ಸೊ ಹಂಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಎಗೇನ್ ಆ್ಯಸ್ ಯೂಶುವಲ್ ಹೇಳ್ದಾಗ ನನಗೆ ಕಲರ್ ತುಂಬ ಹುಡುಕ್ತಿದ್ದೆ. ತುಂಬ ಅಫಿಷಿಯಲ್ ಅನಿಸುತ್ತೆ, ಹೊರಗಡೆ ಎಲ್ಲರೂ ಯಾವುದೋ ಮೀಟಿಂಗ್ಸು ಅಥವಾ ಎಲ್ಲರೂ ಹೋಗ್ಬೇಕಂದ್ರೆ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದು. ಸೊ ಇದಾದಮೇಲೆ ನೆಕ್ಸ್ಟ್ ಬಂದು ರೀಸೆಂಟಾಗಿ ನಾನು ತೊಗೊಂಡಿದ್ದು ಇದು ಐ ಥಿಂಕ್ ಹೋದ ವರ್ಷ ನನ್ನ ಬರ್ಡೇಗೆ ತೊಗೊಂಡಿದ್ದು. ಪ್ರತಿ ವರ್ಷ ನನ್ನ ಬರ್ಡೇಗೆ ನನಗೇನಾದರೂ ಬರ್ಡೇ ಆಗಿರಲಿ, ಫೆಸ್ಟಿವಲ್ ಆಗಿರಲಿ, ನನಗೇನಾದ್ರು ಸೆಲ್ಫ್ ಗಿಫ್ಟ್ ಮಾಡ್ಕೋಬೇಕು ಅಂದರೆ ನಾನು ಇಷ್ಟಪಡೋದೇ ನನಗೆ ಬ್ಯಾಗ್ಸು. ಇವಾಗ ನನ್ನ ಹಸ್ಬೆಂಡ್ ರೇಗಿಸ್ತಾ ಇರ್ತಾರೆ, ನಿಮ್ಮ ಮನೇಲಿ ಎಷ್ಟು ಬ್ಯಾಗ್ಸ್ ಇದೆ ಅಂದರೆ ಆ ಬ್ಯಾಗ್ಸ್ನೆಲ್ಲ ಬೇಕಾದ್ರೆ ಸೇಲ್ ಮಾಡ್ಬೋದು, ಬಟ್ ಅದ್ರಲ್ಲಿ ₹1 ದುಡ್ಡು ಮಾತ್ರ ಇಟ್ಕೊಳ್ಳಲ್ಲ ನೀನು ಅಂತ. ಆಬ್ವಿಯಸ್ಲಿ ಇವಾಗ ಫೋನ್ಪೇ, ಗೂಗಲ್ ಪೇ ಎಲ್ಲ ಬಂದಿರೋದ್ರಿಂದ ಯೂಶ್ವಲಿ ನಾನು ಸ್ವಲ್ಪ ಕ್ಯಾಶ್ನ ಕಮ್ಮಿನೇ ಕ್ಯಾರಿ ಮಾಡೋದು. ಬಟ್ ಸ್ಟಿಲ್ ಬೇಕಲ್ಲ, ಗರ್ಲ್ಸ್ ಅಂದಮೇಲೆ ಎಲ್ಲರೂ ಹೋಗೋವಾಗ ಅಟ್ಲೀಸ್ಟ್ ಅವ್ರಿಗೆ ಬೇಕಾಗಿರೋ ಬ್ಯೂಟಿ ಎಸೆನ್ಷಿಯಲ್ಸು, ಆಮೇಲೆ ಫೋನ್ಸ್ ಇಟ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ನಾನು ಇದು ರೀಸೆಂಟಾಗಿ ತೊಗೊಂಡಿದ್ದು. ನೆಕ್ಸ್ಟ್ ಇದಾದಮೇಲೆ ಇದು ನನಗೆ ಬ್ಯಾಗ್ ಇಷ್ಟ ಅಂತ ನನ್ನ ಹಸ್ಬೆಂಡ್ ನನ್ನ ಮದುವೆ ಆಗಿ ಫಸ್ಟ್ ಮಂತ್ ಆ್ಯನಿವರ್ಸರಿಗೆ ಕೊಡಿಸಿದ ಬ್ಯಾಗ್ ಇದು. ಇದು ಫಸ್ಟ್ ನನ್ನ ಹಸ್ಬೆಂಡ್ ಕೊಡಿಸಿರೋ ಬ್ಯಾಗು. ನನಗಿದು ತುಂಬ ಇಷ್ಟ ಆ್ಯಸ್ ಯೂಶ್ವಲ್. ಸೊ ನೆಕ್ಸ್ಟ್ ಓಕೆ ಗೈಸ್, ನಾನು ಈ 4 ಬ್ಯಾಗ್ನ ಮಾತ್ರ ನಾನು ಯಾಕೆ ಸಪ್ರೇಟಾಗಿ ಇಟ್ಟಿದ್ದೀನಿ ಅಂದರೆ, ನನ್ನ ಹತ್ರ ಇರೋ ಕಲೆಕ್ಷನ್ಸಲ್ಲಿ ಇದು ಕಾಸ್ಟ್ಲಿಯೆಸ್ಟ್ ಕಲೆಕ್ಷನ್ ಬ್ಯಾಗ್ ಆಯಿತಾ. ಇದು ಬಂದುಬಿಟ್ಟು ಆಮ್ಸ್ಟರ್ಡ್ಯಾಮ್ ಲಂಡನ್ ಅಂತ ನೀವು ಕೇಳಿರ್ತೀರ. ಇದು ಬಂದುಬಿಟ್ಟು ಲಂಡನ್ ಬ್ರ್ಯಾಂಡು ಬ್ಯಾಗ್ಸು. ಸೊ ಇದ್ರದ್ದು ಒರೈನ್ ಮಾಲಲ್ಲಿ ಶಾಪ್ ಇದೆ ಗೈಸ್. ನಾನು ಯಾವಾಗಲೂ ಯೂಶ್ವಲಿ ಒರೈನ್ ಮಾಲ್ಗೆ ಹೋದಾಗೆಲ್ಲ ಈ ಶಾಪ್ ಹತ್ರ ಹೋದಾಗ ನಾನು ವಿಂಡೋ ಶಾಪಿಂಗ್ ಮಾಡ್ತಾಯಿದ್ದೆ. ಒಂದ್ಸಲಿ ಹೋಗಿ ಕೇಳಿದಾಗ ಇದು ತುಂಬ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರು. ಆವಾಗ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೆ ಅಂತಲೇ ಅಂದ್ಕೊಳ್ಳಿ. ನಾನು ಒಂದಿನ ಹೋಗ್ಬಿಟ್ಟು ಒಳಗಡೆ ಬ್ಯಾಗ್ನ ತೊಗೋಬೇಕು ಅಂತ. ಸೊ ಥ್ಯಾಂಕ್ಫುಲಿ ನನ್ನ ಮ್ಯಾನಿಫೆಸ್ಟೇಷನ್ ಕೂಡ ವರ್ಕ್ ಆಯಿತು, ನನ್ನ ಹಾರ್ಡ್ ವರ್ಕ್ ಕೂಡ ನನಗೆ ವರ್ಕ್ ಆಯಿತು. ಸೊ ಹಾಗಾಗಿ ನಾನು ತೊಗೊಂಡಿದ್ದು ಫಸ್ಟ್ ಬ್ಯಾಗ್ ಇದ್ದು ಆಮ್ಸ್ಟರ್ಡ್ ಲಂಡನಲ್ಲಿ. ಬಟ್ ಸ್ಟಿಲ್ ನಾನು ಇದನ್ನು ಯೂಸೇ ಮಾಡಿಲ್ಲ ಗೈಸ್, ಏನಕ್ಕಂದರೆ ಫಸ್ಟ್ ತೊಗೊಂಡಿದ್ದಲ್ವಾ ಅಂತ ನೆನಪಿಗಂತ ಹಾಗೆ ಇಟ್ಕೊಂಡಿದ್ದೆ. ಅದು ಆದಮೇಲೆ ಈ ಥರ ಎಲ್ಲರೂ ಹೊರಗಡೆ ಹೋಗುವಾಗ ಅಟ್ಲೀಸ್ಟ್ ಒಂದು ಪೇರ್ ಆಫ್ ಡ್ರೆಸ್ಸು ಆ ಥರ ತೊಗೊಂಡು ಹೋಗೋಕ್ಕೆ ಅಂತ ನಾನು ಈ ಬ್ಯಾಗ್ನ ನಾನು ತೊಗೊಂಡೆ ಸೆಕೆಂಡು. ಇದನ್ನು ನಾನು ತುಂಬ ಯೂಸ್ ಮಾಡಿದ್ದೀನಿ. ಹೊರಗಡೆ ಎಲ್ಲರೂ ಒನ್ ಡೇ ಟ್ರಿಪ್ಗೆ ಹೋಗಬೇಕು ಅಥವಾ ಇಲ್ಲೇ ಎಲ್ಲಾದರೂ ಹೋಗಬೇಕು ಅನ್ನೋವಾಗ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ನಾನು ಒಂದು ಬ್ಯಾಗ್ ತೊಗೊಬೇಕು ಅಂತಿದ್ದು ಅದೇ ಬ್ರ್ಯಾಂಡಲ್ಲಿ 3-4 ಬ್ಯಾಗ್ಸ್ ತೊಗೊಳ್ಳೋ ಥರ ಅದೇ. ಸೊ ಐ ಆಮ್ ವೆರಿ ಹ್ಯಾಪಿ. ನನಗಂತೂ ನಿಜ ಗೈಸ್, ನಾನು ಇದನ್ನೆಲ್ಲ ಏನು ಅರ್ನ್ ಮಾಡಿದ್ದೀನಿ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಇಟ್ ಈಸ್ ನಾಟ್ ಸೋ ಈಸಿ. ಒಂದಲ್ಲ ಒಂದಿನ ನೀವು ಕೂಡ ನನ್ನ ಫ್ಯಾಮಿಲಿ, ನನ್ನ ಲೈಫ್ ಸ್ಟೋರಿನ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ಸೊ ಅದೇ ಥರ ಇದು ನನ್ನ ಸೆಕೆಂಡ್ ಬ್ಯಾಗ್. ಬಟ್ ಇದನ್ನು ನಾನು ಯೂಸ್ ಮಾಡಿದ್ದೀನಿ, ಒಂದನ್ನು ಮಾತ್ರ ಹಾಗೆ ಇಟ್ಟಿದ್ದೆ. ಬಟ್ ದ ಸೆಕೆಂಡ್ ಒನ್ ನಾನು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದೀನಿ. ಸೊ ಇದಾಗ್ತಾ ನಾನು ಸ್ವಲ್ಪ ಈ ಥರ ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟು ಜಿಮ್ಗೆ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದಾಗ ವೈ ನಾಟ್ ಜಿಮ್ಗೆ ಒಂದು ಬ್ಯಾಗ್ ಇರಲಿ ಅಂತ ಅಂದ್ಬಿಟ್ಟು ಈ ಬ್ಯಾಗ್ನ ತೊಗೊಂಡೆ. ಬಟ್ ಇದು ಎಷ್ಟು ಚೆನ್ನಾಗಿ ಫರ್ರಿಯಾಗಿ ಸಾಫ್ಟಾಗಿದೆ ಅಂದರೆ ಈ ಬ್ಯಾಗ್ನ ನಂಗೆ ಯೂಸ್ ಮಾಡೋಕ್ಕೆ ಮನಸ್ಸೇ ಆಗಲಿಲ್ಲ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಕಲರ್ ಕೂಡ. ನನಗೆ ಲ್ಯಾವೆಂಡರ್ ಅಂದರೆ ನನ್ನ ಫೇವ್ರೆಟ್ ಕಲರು. ಸೊ ಇದನ್ನು ನಾನು ಯೂಸೇ ಮಾಡಿಲ್ಲ ಗೈಸ್, ಇದನ್ನು ಕೂಡ ನಾನು ಹಾಗೆ ಇಟ್ಟಿದ್ದೀನಿ. ಸೊ ಈ 3 ಬ್ಯಾಗ್ದು ಸ್ಟೋರಿ ಇದಾದಮೇಲೆ ಆ್ಯಂಡ್ ನಾನು ಹೇಳೋನಲ್ಲ, ನನ್ನ ಲೈಫಲ್ಲಿ ನಾನು ತುಂಬ ಕಾಸ್ಟ್ಲಿಯೆಸ್ಟ್ ಪೇ ಮಾಡಿ ತೊಗೊಂಡಿದ್ದು ಬ್ಯಾಗ್ ಅಂದರೆ ಇದು ಮೈಕಲ್ ಕಾಸ್. ಇದು ಖಂಡಿತವಾಗ್ಲೂ ಗೈಸ್ ಇದು ಯಾವುದು ಕಾಪಿ ಅಲ್ಲ, ಫಸ್ಟ್ ಕಾಪಿ ಅಲ್ಲ. ಆ್ಯಂಡ್ ನಮ್ಮ ಫ್ಯಾಮಿಲಿಗೆ ಕೂಡ ಗೊತ್ತಿಲ್ಲ, ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಗೊತ್ತಿಲ್ಲ. ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ಇಷ್ಟು ಕಾಸ್ಟ್ಲಿಯಾಗಿ
ದುಡ್ಡು ಕೊಟ್ಟು ನಾನು ತೊಗೊಂಡಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ನಾನು ಏನು ಹೇಳ್ತೀನಿ ಅಂದರೆ ಒಂದು ಹಿಂಟ್ ಹೇಳ್ತೀನಿ, ಈ ಬ್ಯಾಗ್ ಅಂತೂ 50,000 ಮೇಲ್ಗಡೆ ಇದೆ. ಸೊ ಈ ಬ್ಯಾಗ್ನ ಕೆಳಗಡೆ ಇಡಬೇಕಂದ್ರು ಗೈಸ್, ಬಿಕಾಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಈ ಥರ ತೊಗೊಳ್ಳೋದೇ ನಮ್ಗೊಂದು ಕನಸಾಗಿರುತ್ತೆ. ಈ ಬ್ಯಾಗ್ನ ನಾನು ಒಂದು ಸೆಕೆಂಡ್ ಕೆಳಗಡೆ ಇಡಬೇಕಂದ್ರೂ ಯೋಚನೆ ಮಾಡ್ತೀನಿ, ಏನಕ್ಕಂದರೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಕೊಟ್ಟು ತೊಗೊಂಡಿದ್ದೀನಿ, ಮತ್ತೆ ತೊಗೊಳಕ್ಕಾಗುತ್ತೋ ಇಲ್ವೋ ಅಂತ. ಸೊ ದಿಸ್ ಈಸ್ ನನ್ನ ಲೈಫಲ್ಲಿ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತಲೂ ಅನ್ಕೊಬೋದು. ಸೊ ಇಷ್ಟೆಲ್ಲ ಬ್ಯಾಗ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಖಂಡಿತ ನನಗೂ ಅನಿಸುತ್ತೆ. ಸೊ ಇದೇ ನನ್ನ ಫಸ್ಟು ಆ್ಯಂಡ್ ಇದೇ ನನ್ನ ಲಾಸ್ಟು ಎಕ್ಸ್ಪೆನ್ಸಿವ್ ಬ್ಯಾಗ್ ಅಂತ ಹೇಳ್ಬೋದು. ಇಟ್ಸ್ ಆಲ್ಮೋಸ್ಟ್ ಲೈಕ್ 50,000ಗಿನ್ನ ಜಾಸ್ತಿ ಇದೆ. ಸೊ ಇದಿಷ್ಟ ಆಗಿತ್ತು ನನ್ನ ಬ್ಯಾಗ್ ಕಲೆಕ್ಷನ್ಸ್. ಸೊ ಇಷ್ಟರಲ್ಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿರೋ ಬ್ಯಾಗ್ ಅಂದರೆ ಯಾವುದಂದರೆ ಖಂಡಿತವಾಗ್ಲೂ ಇದೆ ಗೈಸ್. ಯಾಕಂದರೆ ಹೇಳ್ತಾರಲ್ಲ ಬಂದ ದಾರಿನ ಮರಿಬಾರ್ದು ಅಂತ. ಸೊ ಇದು ನಾನು ಏಮ್ ಮಾಡಿದ್ದು ಫಸ್ಟು ಇಷ್ಟಕ್ಕೆ, ಆ್ಯಂಡ್ ದೇವ್ರ ಕೃಪೆಯಿಂದ ನಾನು ಇವಾಗ ಇಷ್ಟು ತೊಗೊಳ್ಳೋಷ್ಟು ಲೆವೆಲಿಗೆ ನಾನು ಬೆಳೆದಿದ್ದೀನಿ. ಸೊ ಇದೆಲ್ಲ ನನ್ನ ಪ್ರಕಾರ ನನ್ನ ಹಾರ್ಡ್ ವರ್ಕ್ ಅಂತ ಅನಿಸುತ್ತೆ. ಸೊ ಇದಾಗಿತ್ತು ನನ್ನ ಬ್ಯಾಗ್ ಕಲೆಕ್ಷನ್ಸ್. ನೀವು ನೋಡಿದ್ದೀರಾ ನನ್ನ ಬ್ಯಾಗ್ಸ್ನ. ನಾನು ವ್ಲಾಗ್ನ ಡ್ರ್ಯಾಗ್ ಮಾಡಬಾರ್ದು ಅಂತ ನಾನು ತುಂಬ ಡೀಟೇಲ್ಡಾಗಿ ಹೇಳಿಲ್ಲ, ಚಿಕ್ಕದಾಗಿ ಚೊಕ್ಕವಾಗಿ ಹೇಳಿದ್ದೀನಿ. ಸೊ ನೀವೆಲ್ಲ ನನ್ನ ಬ್ಯಾಗ್ಸ್ನ ನೋಡಿದ್ದೀರಾ. ನಿಮಗೆ ಈ ಬ್ಯಾಗ್ಸಲ್ಲಿ ಯಾವ ಬ್ಯಾಗ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಎಂಡ್ ಮಾಡೋಕ್ಕೂ ಮುಂಚೆ ಮತ್ತೆ ಹೇಳ್ತಿದ್ದೀನಿ, ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟು ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ ಅಂದರೆ 3 ಆಪ್ಷನ್ಸ್ ಕೊಡ್ತೀನಿ. ಇದೇ ಥರ ನೆಕ್ಸ್ಟ್ ನೀವು ಪರ್ಫ್ಯೂಮ್ ಕಲೆಕ್ಷನ್ ಅಥವಾ ವಾಚ್ ಕಲೆಕ್ಷನ್ ಅಥವಾ ಮೈಸೂರು ಕ್ರೇಪ್ ಸ್ಯಾರಿ ಕಲೆಕ್ಷನ್ಸ್ನ ನೋಡೋಕ್ಕೆ ಇಷ್ಟಪಡ್ತೀರಾ, ಈ 3ರಲ್ಲಿ ಯಾವ ವ್ಲಾಗ್ ನಿಮಗೆ ನೆಕ್ಸ್ಟ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಯಾವುದು ಜಾಸ್ತಿ ಮೆಸೇಜ್ ಬಂದಿರುತ್ತೋ ನೆಕ್ಸ್ಟ್ ನಾನು ಆ ವ್ಲಾಗ್ನ ಮಾಡ್ತೀನಿ. ಥ್ಯಾಂಕ್ ಯು.